2 ಸಮುವೇಲ ಅಧ್ಯಾಯ 4. ಅಬ್ನೇರನು ಹೆಬ್ರೋನಿನಲ್ಲಿ ಸತ್ತನೆಂಬ ವರ್ತಮಾನವು ಸೌಲನ ಮಗನಾದ ಇಷ್ಬೋಶೆತನಿಗೆ ಮುಟ್ಟಿದಾಗ ಅವನ ಕೈಗಳು ಜೋಲು ಬಿದ್ದವು. ಇಸ್ರಾಯೇಲ್ಯರೆಲ್ಲರೂ ಕಳವಳಗೊಂಡರು. ಸೌಲನ ಮಗನಿಗೆ ಬಾಣ, ರೇಕಾಬ್ ಎಂಬ 2 ಸೇನಾಪತಿಗಳಿದ್ದರು. ಅವರು ಬೆನ್ಯಾಮೀನ್ ಕುಲದ ಬೇರೋತಿನವರಾದ ರಿಮ್ಮೋನನ ಮಕ್ಕಳು. ಬೇರೋತ್ ಎಂಬುದು ಬೆನ್ಯಾಮೀನ್ಯರಿಗೆ ಸೇರಿದ ಗ್ರಾಮ. ಆದರೆ ಬೇರೋತ್ಯರು ಗಿತ್ತಯಿಮಿಗೆ ಓಡಿಹೋಗಿ ಇಂದಿನವರೆಗೂ ಅಲ್ಲೇ ಪ್ರವಾಸಿಗಳಾಗಿದ್ದಾರೆ. ಸೌಲನ ಮಗನಾದ ಯೋನಾತಾನನಿಗೆ ಮೆಫೀಬೋಶೆತನೆಂಬ ಒಬ್ಬ ಕುಂಟ ಮಗನಿದ್ದನು. ಅವನು ಕುಂಟನಾದದ್ದು ಹೇಗೆಂದರೆ, ಸೌಲ ಯೋನಾತಾನರು ಸತ್ತರೆಂಬ ವರ್ತಮಾನವು ಇಜ್ರೇಲಿನಿಂದ ಬಂದಾಗ 5 ವರ್ಷದವನಾಗಿದ್ದ ಅವನನ್ನು ಅವನ ದಾದಿಯು ತೆಗೆದುಕೊಂಡು ಅವಸರದಿಂದ ಓಡಿ ಹೋಗುವಾಗ ಅವನು ಬಿದ್ದು ಕುಂಟನಾದನು. ಇಷ್ಬೋಶೆತನು ಮಧ್ಯಾಹ್ನದ ಬಿಸಿಲು ಹೊತ್ತಿನಲ್ಲಿ ಮನೆಯೊಳಗೆ ಮಲಗಿರುವಾಗ ಬೇರೋತಿನ ರಿಮ್ಮೋನನ ಮಕ್ಕಳಾದ ರೇಕಾಬ್, ಬಾಣ ಎಂಬವರು ಅವನ ಮನೆಯ ಬಳಿಗೆ ಹೋದರು. ಆಗ ಬಾಗಲು ಕಾಯುವವಳು ಗೋಧಿ ಕೇರುತ್ತಿದ್ದು ಹಾಗೆಯೇ ತೂಗಡಿಸಿ ನಿದ್ರೆ ಮಾಡುತ್ತಿರುವುದನ್ನು ಅವರು ಕಂಡು ರಹಸ್ಯವಾಗಿ ಒಳಗೆ ಬಂದು ಒಳಕೋಣೆಯಲ್ಲಿ ಮಂಚದ ಮೇಲೆ ಮಲಗಿದ್ದ ಅರಸನನ್ನು ಹೊಡೆದು ಕೊಂದು ತಲೆ ತೆಗೆದುಕೊಂಡು ರಾತ್ರಿಯೆಲ್ಲ ಅರಾಬಾ ತಗ್ಗಿನಲ್ಲಿ ಪ್ರಯಾಣ ಮಾಡಿ ಹೆಬ್ರೋನಿನಲ್ಲಿದ್ದ ಅರಸನಾದ ದಾವೀದನ ಬಳಿಗೆ ಬಂದು ಆ ತಲೆಯನ್ನು ಅವನಿಗೆ ತೋರಿಸಿ, ಇಗೋ, ನಿನ್ನ ಜೀವ ತೆಗೆಯಬೇಕೆಂದಿದ್ದ ನಿನ್ನ ಶತ್ರುವಾದ ಸೌಲನ ಮಗ ಇಷ್ಬೋಶೆತನ ತಲೆ. ಅರಸನಾದ ನಮ್ಮ ಒಡೆಯನಿಗಾಗಿ ಸೌಲನಿಗೂ ಅವನ ಸಂತಾನಕ್ಕೂ ಯೆಹೋವನು ಈ ಹೊತ್ತು ಮುಯಿ ತೀರಿಸಿದ್ದಾನೆ ಅಂದರು. ದಾವೀದನು ಬೇರೋತಿನ ರಿಮ್ಮೋನನ ಮಕ್ಕಳಾದ ರೇಕಾಬ್, ಬಾಣ ಎಂಬವರಿಗೆ ಸೌಲನ ಮರಣ ವಾರ್ತೆಯನ್ನು ತಿಳಿಸುವುದು ಶುಭಕರವೆಂದು ಭಾವಿಸಿ ಬಂದು ನನಗೆ ಹೇಳಿದವನನ್ನು ಹಿಡಿದು ಅವನಿಗೆ ಚಿಕ್ಲಗಿನಲ್ಲಿ ಮರಣದಂಡನೆ ಎಂಬ ಬಹುಮಾನವನ್ನು ಸಲ್ಲಿಸಿದೆನಲ್ಲವೋ? ಮಹಾದುಷ್ಟರಾದ ನೀವು ನೀತಿವಂತನ ಮನೆ ಹೊಕ್ಕು ಅವನನ್ನು ಮಂಚದ ಮೇಲೆ ಕೊಂದು ಹಾಕಿದ ಮೇಲೆ ಆ ರಕ್ತಾಪರಾಧಕ್ಕಾಗಿ ನಿಮಗೆ ಮುಯಿ ತೀರಿಸುವುದು ಎಷ್ಟೋ ಅಗತ್ಯವಾಗಿದೆ. ನನ್ನ ಪ್ರಾಣವನ್ನು ಎಲ್ಲ ಇಕ್ಕಟ್ಟುಗಳಿಂದ ಬಿಡಿಸಿದ ಯೆಹೋವನಾಣೆ, ನಿಮ್ಮನ್ನು ಭೂಲೋಕದಿಂದ ತೆಗೆದೇ ಬಿಡುವೆನು ಎಂದು ಹೇಳಿ ತನ್ನ ಆಳುಗಳಿಗೆ ಆಜ್ಞಾಪಿಸಲು ಅವರು ಇವರನ್ನು ಕೊಂದು ಕೈಕಾಲುಗಳನ್ನು ಕತ್ತರಿಸಿ ಶವಗಳನ್ನು ಹೆಬ್ರೋನಿನ ಕೆರೆಯ ಬಳಿಯಲ್ಲಿ ನೇತು ಹಾಕಿದರು. ಇಷ್ಬೋಶೆತನ ತಲೆಯನ್ನು ಹೆಬ್ರೋನಿನಲ್ಲಿದ್ದ ಅಬ್ನೇರನ ಸಮಾಧಿಯಲ್ಲಿ ಇಡಿಸಿದನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಇಂದಿನ ನಮ್ಮ ಅಧ್ಯಯನ ಒಟ್ಟಾಗಿ ನಾವು ದೇವರ ವಾಕ್ಯವನ್ನು 2ನೇ ಸಮುವೇಲ ದ ಸೆಕೆಂಡ್ ಬುಕ್ ಆಫ್ ಸ್ಯಾಮ್ಯುಯಲ್ ಚಾಪ್ಟರ್ 4 ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳೋಣ್ರಿ. 3ನೇ ಅಧ್ಯಾಯದಲ್ಲಿ ಭಾಳ ಟ್ರ್ಯಾಜಿಡಿ, ದುರ್ಘಟನೆ ನಡೆದದ್ದನ್ನು ನಾವು ಗಮನಿಸಬಹುದು. ಯಾಕಂತ ಹೇಳಿದರೆ, ಸೌಲನ ಕಡೆಯವರಿಗೂ ದಾವೀದನ ವಂಶದವರಿಗೆ ಯಾವಾಗಲೂ ಯುದ್ಧ ನಡೀತಾ ಇತ್ತು. ಸೌಲನಿದ್ದ ಕಾಲದಿಂದ ಯುದ್ಧ ನಡೀತಾ ಇತ್ತು. ಸುಮಾರು ಸೌಲನು 21 ಟೈಮ್ಸ್ 21 ಬಾರಿ ಸೌಲನು ದಾವೀದನನ್ನು ಕೊಲ್ಲಬೇಕಂತ ಟ್ರೈ ಮಾಡ್ತಾನ್ರಿ. ಆ ರೀತಿಯಾಗಿದ್ದಾಗ ಸೌಲನು ಅವನನ್ನು ಬೆನ್ನಟ್ಟಿ, ಒಂದು ರೀತಿಯಿಂದ ಅವರು ರಿಲೇಟಿವ್ಸ್ ಆಗಬೇಕು, ಮಾವ ಅಳಿಯ, ಆದರೂ ಕೂಡ ಅವರು ಕಡು ವೈರಿಗಳಾಗಿದ್ದರು. ದಾವೀದನು ಅಟ್ಯಾಕ್ ಮಾಡಬಹುದಾಗಿತ್ತು, ಚಾನ್ಸ್ ಸಿಕ್ತು ಸೌಲನನ್ನು ಕೊಲ್ಲೋದಕ್ಕೆ. ಆದರೂ ಕೂಡ ದೇವರ ಅಭಿಷಿಕ್ತನು, ಯೆಹೋವನ ಅಭಿಷಿಕ್ತನು, ದೇವರ ಸೇವಕನು, ದೇವರಿಂದ ಅಭಿಷಿಕ್ತನಾಗಿರುವಂಥ ವ್ಯಕ್ತಿ, ಅವನ ಮೇಲೆ ನಾನು ಕೈ ಎತ್ತೋದಿಲ್ಲ, ಅವನಿಗೆ ವಿರುದ್ಧವಾಗಿ ನಾನು ಹೋಗೋದಿಲ್ಲ ಎಂಬ ಒಂದು ಮನೋಭಾವನೆ, ಪ್ರಿನ್ಸಿಪಲ್, ಸಿದ್ಧಾಂತ ದಾವೀದನಲ್ಲಿತ್ತು. ಹೀಗಿರುವಾಗ ಒಂದಿನ ಏನಾಯ್ತು ಅಂತ ಹೇಳ್ಬಿಟ್ಟು ನೋಡುವಾಗ, ಸೌಲನ ಸೇನಾಪತಿಯಾಗಿರುವಂಥ ಅಬ್ನೇರನು, ಅಬ್ ಅಂತ ಹೇಳಿದ್ರೆ ತಂದೆ, ನೇರ್ ಅಂತ ಹೇಳಿದ್ರೆ ಬೆಳಕು, ಬೆಳಕಿನ ತಂದೆ ಎಂಬ ಹೆಸರಿರುವಂಥ ಸೇನಾಪತಿ, ಸೌಲನ ಸೇನಾಪತಿ ಏನು ಮಾಡಿಬಿಡ್ತಾನೆ, ಸೌಲನ ಉಳಿದಂಥ ಒಬ್ಬ ಮಗನು, ಎಷ್ಟೋ ಮಕ್ಕಳು, ಸೌಲನ ಮಕ್ಕಳು 3 ಸತ್ತು ಹೋಗ್ತಾರೆ, ಆದರೆ
ಇವನು ಸತ್ತು ಹೋಗಿರಲ್ಲ. ಅವನ ಹೆಸರು ಏನಂದರೆ ಈಷ್ಬೋಶೇತ್ ಅಂತ ಹೇಳ್ಬಿಟ್ಟು. ಈಷ್ಬೋಶೇತ್ ಅಂತ ಹೇಳಿದರೆ ನಾಚಿಕೆಯ ಮನುಷ್ಯನು, ಮ್ಯಾನ್ ಆಫ್ ಶೇಮ್ ಆರ್ ಸಂಕೋಚದ ಮನುಷ್ಯ ಅಂತ ಹೇಳ್ಬೋದು, ಮ್ಯಾನ್ ಆಫ್ ಹೆಸಿಟೇಷನ್ ಅಥವಾ ಅವಮಾನದ ವ್ಯಕ್ತಿ ಅಂತೇಳಿ, ಅವಮಾನ ಹೊಂದಿದ ವ್ಯಕ್ತಿ ಅಂತ ಹೇಳ್ಬಿಟ್ಟು ಅಂಥ ಒಂದು ವಿಚಿತ್ರ ಹೆಸರು ಈ ಸೌಲನ ಮಗನಿಗಿರ್ತದೆ. ಅವನೇ ರಾಜ್ಕುಮಾರನಾಗ್ಬಿಡ್ತಾನೆ. ಅವನನ್ನು ರಾಜ್ಕುಮಾರನಾಗಿ ಮಾಡಿದಂಥ ವ್ಯಕ್ತಿ ಯಾರಂದರೆ ಅಬ್ನೇರನು, ಕಿಂಗ್ ಮೇಕರ್ ಅಂತ ಹೇಳ್ಬೋದು. ಅಬ್ನೇರನು ಅವನನ್ನು ರಾಜನಾಗಿ ಮಾಡಿಬಿಟ್ಟಿದ್ದಾನೆ. ಅವನ ಜೊತೆಯಲ್ಲಿ ಇಸ್ರಾಯೇಲರು, ಮೆಜಾರಿಟಿ ಆದಂಥ ಗೋತ್ರರು ಎಲ್ಲರೂ ಸೇರಿಕೊಂಡು ಅವನನ್ನು ರಾಜನನ್ನಾಗಿ ಮಹನೀಮಿನಲ್ಲಿ ಮಾಡಿಬಿಟ್ಟಿರ್ತಾರೆ. ಅಲ್ಲಿ ಅವನು ಸುಮಾರು ಕಾಲ ಆಳ್ವಿಕೆ ಮಾಡ್ತಾ ಇರ್ತಾನೆ. ಈ ಕಡೆ ನೋಡುವಾಗ ಯೆಹೂದ್ಯರು, ಅವರು ಒಂದು ಚಿಕ್ಕ ಗುಂಪು, ಚಿಕ್ಕ ಸಂಖ್ಯೆಯವರು. ಯೆಹೂದ್ಯರು ಬಂದು ದಾವಿದನನ್ನು ಹೆಬ್ರೋನಿನಲ್ಲಿ ಅರಸನಾಗಿ ಮಾಡಿಬಿಟ್ಟಿರ್ತಾರೆ. ದಾವಿದನ ಕಡೆಯವರಿಗೂ ಸೌಲನ ಮಗನಾದ ಈಷ್ಬೋಶೇತನ ಕಡೆಯವರಿಗೂ ಆಗಾಗ ಯುದ್ಧ ನಡೀತಾ ಇರ್ತದೆ. ಈಷ್ಬೋಶೇತನಿಗೆ ಸ್ಟ್ರಾಂಗ್ ಆಗಿರುವಂಥ ವ್ಯಕ್ತಿ ಸಪೋರ್ಟ್ ಯಾರ್ದಂದರೆ ಅಬ್ನೇರನ ಒಂದು ಸಪೋರ್ಟ್. ದಾವಿದನಿಗೆ ಒಬ್ಬ ಸ್ಟ್ರಾಂಗ್ ಮ್ಯಾನ್ ಆಗಿ ಇರುವಂಥ ವ್ಯಕ್ತಿ ಯೋವಾಬ್ ಮತ್ತು ಅಭಿಷಯ ಎಂಬಂಥವ್ರು. ಇವರಿಗೆ ದಾವಿದನಿಗೆ ರಿಲೇಟಿವ್ಸೇ ಆಗಬೇಕು. ಅವರ ಸಹೋದರಿಯ ಮಕ್ಕಳು ದಾವಿದನಿಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ. ಹಾಗಿರುವಾಗ ಏನಾಗ್ತದೆ, ಯಾವುದೋ ಒಂದು ಪರ್ಸನಲ್ ವಿಷಯದಲ್ಲಿ ಅಬ್ನೇರನಿಗೂ ಮತ್ತು ಈಷ್ಬೋಶೇತನಿಗೂ ಒಂದು ಮನಸ್ತಾಪ ಥರ ಬಂದುಬಿಟ್ಟು ಅಬ್ನೇರನ್ ಹೇಳ್ತಾನೆ, ದಾವಿದನನ್ನು ಇಸ್ರಾಯೇಲ್ರಿಗೂ ನಮ್ಮ ದೇಶಕ್ಕೂ ರಾಜನಾಗಿ ಮಾಡಿಬಿಡ್ತೇನೆ ಎಂಬುದಾಗಿ ಒಂದು ಚಾಲೆಂಜ್ ತಗೊಳ್ತಾನೆ. ಅಪೋಸಿಷನ್ ಪಾರ್ಟಿ ಆದರೂ ಕೂಡ ಒಂದು ರಾಜನನ್ನಾಗಿ ಮಾಡೋದು ದೊಡ್ಡ ಕೆಲಸ, ಅದು ಭಾಳ ದೊಡ್ಡ ಕೆಲಸ. ಆದರೆ ಇವನು ಯಾಕೆ ಅಂತ ಒಂದು ತೀರ್ಮಾನಕ್ಕೆ ಬರ್ತಾನಂದರೆ, ಹೌದು ಪರ್ಸ್ನಲ್ ಜೀವನದಿಂದ ಒಬ್ಬ ಹೆಂಗಸಿನಿಂದ ಅಸಮಾಧಾನ ಬಂತು, ಆದರೆ ದೇವರು ವಾಗ್ದಾನ ಮಾಡಿದ್ದನು, ನಾನು ದಾವಿದನನ್ನು ನನ್ನ ಜನರ ಮೇಲೆ ರಾಜನನ್ನಾಗಿ ಮಾಡಿ ಇಸ್ರಾಯೇಲ್ರ ಮೇಲೆ, ಯಹೂದ್ಯರ ಮೇಲೆ ಮಾಡ್ತೇನೆ ಮತ್ತು ಅನೇಕ ವೈರಿಗಳಿಂದ ಅವನೇ ಬಿಡಿಸ್ತಾನೆ ಎಂಬಂಥ ಮಾತು, ಪ್ರವಾದನೆ, ದೇವರ ವಾಕ್ಯ ಇವನು ಅಬ್ನೇರಿಗೆ ಗೊತ್ತಿರ್ತದೆ. ಆದ ಕಾರಣ ಅಬ್ನೇರ್ನ ಏನು ಮಾಡ್ತಾನೆ, ಬಂದುಬಿಡ್ತಾನೆ. ಬಂದು ದಾವಿದನ ಹತ್ರ ಈ ಮಾತನ್ನು ಮುಂಚಿತವಾಗಿ ಹೇಳಿಬಿಟ್ಟು ದೂತರ ಮುಖಾಂತರವಾಗಿ ಈಗ ಒಂದು ದಾವಿದನ್ನೇ ಪರ್ಸನಲ್ಲಾಗಿ ಮೀಟ್ ಮಾಡಿಬಿಟ್ಟು ಭಾಳ ಖುಷಿ ಆಗಿಬಿಡ್ತದೆ, ಭಾಳ ಸಂತೋಷವಾಗ್ತದೆ. ಮತ್ತು ಜನರನ್ನು ಕೂಡ ಒಡಂಬಡಿಸಿಬಿಟ್ಟು ಈಗ ಒಂದೇ ರಾಜನಾಗಿ ಆ ದಾವಿದನನ್ನು ಮಾಡಿಬಿಟ್ಟು ಮತ್ತು ಒಂದೇ ದೇಶವಾಗಿ, ಎರಡು ದೇಶವಾಗಿ ಅಲ್ಲ, ಒಂದು ದೇಶವಾಗಿರೋಣ ಎಂಬುದಾಗಿ ಅವರು ಭಾಳ ಸಂತೋಷಪಟ್ಟು ಒಂದು ಪಾರ್ಟಿ ಮಾಡಿ ಹೋಗ್ತಾ ಇರುವಾಗ ಟ್ರಾಜಡಿ ಏನಾಗ್ತದೆ, ಯೋವಾಬನು ಅಂದರೆ ದಾವಿದನ ಸ್ಟ್ರಾಂಗ್ ಮ್ಯಾನ್, ಬಲವಾದಂಥ ವ್ಯಕ್ತಿ, ಆ ಒಂದು ಪಾರ್ಟಿಗೆ ಬಂದಿರೋದಿಲ್ಲ. ಎಲ್ಲೋ ಹೋಗಿರ್ತಾನೆ ಕೆಲಸಕ್ಕೆ. ಹೋಗಿ ಬಂದಾಗ ಏನಾಗ್ತದೆ, ಅವನಿಗೆ ಗೊತ್ತಾಗ್ತದೆ ಅಬ್ನೇರ್ನು ಬಂದಿದ್ದನು ಅಂತ ಹೇಳ್ಬಿಟ್ಟು. ಆಗ ಏನು ಮಾಡ್ತಾನೆ, ಅವನನ್ನು ಹೇಗಾದರೂ ಕೊಂದು ಬಿಡಬೇಕು, ಯಾಕಂದರೆ ತನ್ನ ಸಹೋದರನನ್ನು ಕೊಂದವನು ಅವನೇ ಅಂತ ಹೇಳ್ಬಿಟ್ಟು ಮುಯಿ ತೀರಿಸ್ಲಿಕ್ಕಿದೆ ಒಳ್ಳೆ ಚಾನ್ಸ್ ಅಂತ ಹೇಳ್ಬಿಟ್ಟು ಅಬ್ನೇರನ್ನು ಕೊಂದುಬಿಡ್ತಾನೆ. ಕೊಂದಾಗ ದಾವಿದನ ಪ್ರತಿಕ್ರಿಯೆ ಏನಾಗಿತ್ತು ಗೊತ್ತಾ? ದಾವಿದನು ಬಹಳಷ್ಟು ದುಃಖ ಪಡ್ತಾನೆ. ದಾವಿದನು ಕಮ್ಯಾಂಡ್ ಮಾಡ್ತಾನೆ ಏನಂತ, ನೀವೆಲ್ಲರೂ ಗೋಣಿ ತಟ್ಟನ್ನು ಕಟ್ಟಿಕೊಂಡು ಗೋಳಾಡ್ರಿ, ಅಬ್ನೇರ್ನ ಶವದ ಮುಂದೆ ನಡೀರಿ, ನೀವು ಕೊಂದಂಥ ಡೆಡ್ ಬಾಡಿ ಮುಂದೆ ನೀವೇ ನಡಿಬೇಕು ಎಂಬುದಾಗಿ ಒಂದು ಕಮ್ಯಾಂಡ್ ಕೊಟ್ಬಿಟ್ಟು ಕಡೆಗೆ ಏನಾಗ್ತದೆ, ಅಲ್ಲಿದ್ದಂಥ ಎಲ್ಲ ಜನರು ಗಟ್ಟಿಯಾಗಿ ಅಳ್ತಾರೆ. ಜನರೆಲ್ಲರೂ ಅತ್ತರು. ದಾವಿದನು ಹೇಳ್ತಾನೆ, ಅಬ್ನೇರನೇ, ನಿನಗೆ ಮೂರ್ಖರಿಗಾಗುವಂಥ ದುರ್ಮರಣವಾಯ್ತಲ್ಲ, ನಿನ್ನ ಕೈಗಳು ಕಟ್ಟಲ್ಪಡಲಿಲ್ಲ,
ನಿನ್ನ ಕಾಲಿಗೆ ಬೇಡಿಗಳು ಬರಲಿಲ್ಲ ಅಂತ ಆ ಡೆಡ್ ಬಾಡಿ ಮುಂದೆ, ಅಬ್ನೇರ್ನ ಮುಂದೆ ದಾವಿದನು ದುಷ್ಟರಂತೆ ನೀನು ಸತ್ತು ಹೋಗ್ಬಿಟ್ಟಿಯಲ್ಲ ಅಂತ ಹೇಳ್ಬಿಟ್ಟು ಒಂದು ಶೋಕ ಗೀತವನ್ನು ಹಾಡ್ತಾನೆ. ಶೋಕ ಗೀತ ದಾವಿದನು ಅಂದರೆ ಅಷ್ಟರ ಮಟ್ಟಿಗೆ ಆಪೋಸಿಷನ್ ಪಾರ್ಟಿ, ಆದರೂ ಕೂಡ ಎಂಥ ಪ್ರೀತಿ ನೋಡ್ರಿ, ಎದುರಾದಂಥ ವ್ಯಕ್ತಿ. ಅದೇ ಸಂದರ್ಭದಲ್ಲಿ ಅಪೋಸಿಷನ್ ಪಾರ್ಟಿ ಅವನು ಆಗಿದ್ರೂ ಕೂಡ ದೇವ್ರನ್ನ ಲಿಂಕ್ ಮಾಡ್ತಾನೆ. ಯೆಹೋವನು ತನ್ನ ಮಾತನ್ನು ನೆರವೇರಿಸಲಿಕ್ಕೆ ಹೆಲ್ಪ್ ಮಾಡ್ತೀನಿ ಎಂಬ ಒಳ್ಳೆ ಮನಸ್ಸಿನಿಂದ ಬಂದಿರ್ತಾನೆ ಅವನನ್ನು ಇವನ ಕಡೆಯವರು ಕೊಂದುಬಿಟ್ರಲ್ಲ ಅಂತ ಅವನಿಗೆ ದುಃಖ ಆಗಿಬಿಟ್ಟು ಕಡೆಗೆ ಶಾಪ ಕೂಡ ಕೊಡ್ತಾನೆ ರೀ ತನ್ನ ಕಡೆಯವರಿಗೆ. ತನ್ನ ಸಿಸ್ಟರ್ಸ್ ಸನ್ಸ್ಗೆ ಏನಂತ ಹೇಳ್ತಾನೆ, ಭಾಳ ಕೋಪ ಮಾಡಿಬಿಟ್ಟು ಯೋವಾಬನ ಮೇಲೆಯೂ ಈ ಅಪರಾಧ ಅವನ ಸಂತಾನದವರ ಮೇಲೆ ಇರಲಿ, ಅವನ ಮನೆಯಲ್ಲಿ ಈ ಸಿಕ್ನೆಸ್ ಬರಲಿ, ಕುಷ್ಠರೋಗ ಬರಲಿ, ಕುಂಟರಿರಲಿ, ಕತ್ತಿಯಿಂದ ಹತರಾಗೋರು ಭಿಕ್ಷೆ ಬೇಡೋರಾಗ್ಬಿಡ್ಲಿ, ಯಾಕಂದರೆ ಒಬ್ಬ ನಿರಪರಾಧಿಯನ್ನು ಕೊಂದುಬಿಟ್ರಲ್ಲ, ಅನ್ಯಾಯವಾಗಿ ಕೊಂದ್ರಲ್ಲ ಅಂತ ಹೇಳ್ಬಿಟ್ಟು ಅವನು ಶಾಪ ಕೊಡುವಾತನಾಗಿದ್ದಾನೆ. ಆವಾಗ ಎಲ್ಲರಿಗೂ ಗೊತ್ತಾಗ್ತೈತೆ, ಯಾಕಂದರೆ ಇವರು ಅಪೋಸಿಷನ್ ಕಡೆಯಿಂದ ಬಂದಂಥವ್ರನ್ನ ದಾವಿದನೇ ಕೊಂದುಬಿಟ್ಟಾನೆ ಅಂತ ತಪ್ಪು ತಿಳ್ಕೊಳ್ಳುವಂಥ ಸಾಧ್ಯತೆ ಇತ್ತು. ಆದರೆ ದಾವಿದನ ಇದನ್ನು ಮಾಡಲಿಲ್ಲ, ದಾವಿದನ ಕಡೆಯವರು ಇದನ್ನು ಮಾಡಿದರು ಎಂಬುದು ಇಸ್ರಾಯೇಲರಿಗೆ ಗೊತ್ತಾದಾಗ, ಇಸ್ರಾಯೇಲರು ಎಲ್ಲರಿಗೂ ಗೊತ್ತಾಯಿತು. ಕಡೆಗೆ ಏನು ಮಾಡ್ತಾರೆ, ಸರಿ ದಾವಿದನನ್ನು ಈಗ ಅರಸನನ್ನಾಗಿ ಮಾಡುವಂಥ ಒಂದು ಹಂತ. 4ನೇ ಅಧ್ಯಾಯದಲ್ಲಿ ನೋಡುವಾಗ ಅಬ್ನೇರನು ಹೆಬ್ರೋನ್ನಲ್ಲಿ ಸತ್ತನಂಥ ನ್ಯೂಸ್ ಗೊತ್ತಾದ ತಕ್ಷಣ ಒಬ್ಬನಿಗೆ ಭಾಳ ಭಯ ಆಗ್ಬಿಡ್ತದೆ. ಗೆಸ್ ಹೂ, ಯಾರಿಗೆ ಭಯ ಆಗ್ತದೆ? ಊಹಿಸ್ರಿ, ಯಾರಿಗಂದರೆ ಸೌಲನ ಮಗನಾದಂಥ ಈಷ್ಬೋಶೆತನಿಗೆ ಭಾಳ ಭಯ ಆಗ್ಬಿಡ್ತದೆ. ಯಾಕಂದರೆ ಇವನೇ ರಾಜ್ಯವನ್ನು ನಡೀತಾ ಇದ್ದಂಥ ದೊಡ್ಡ ರಾಜ್ಯ ಇಸ್ರೇಲ್, ಅದನ್ನು ನಡೆಸ್ತಾ ಇದ್ದಂಥ ವ್ಯಕ್ತಿ ಇವನು. ಈಗ ಅವನೇ ಸತ್ತೋದನ್ನು, ಅವನನ್ನೇ ಸ್ಟ್ರಾಂಗ್ ಮ್ಯಾನ್ನೇ ಕೊಂದುಬಿಟ್ರಂತೆ ತಕ್ಷಣ ಇವನು ಭಾಳ ವೀಕ್ ಮನುಷ್ಯ ಇವನು, ಆದ ಕಾರಣ ಅವನಿಗೆ ಭಯ ಆಗ್ಬಿಡ್ತದೆ. ಆ ಟೈಮ್ನಲ್ಲಿ ಇನ್ನೊಂದು ಟ್ರ್ಯಾಜಿಡಿ ನಡೀತದೆ ರೀ, ನಡಿಬಾರ್ದು, ನಡೆದೋಗ್ತದೆ. ಏನು ನಡೀತು ನೋಡೋಣ ಬನ್ನಿರಿ. ಸೌಲನ ಮಗನಿಗೆ ಬಾಣ, ರೇಖಾಬ್ ಎಂಬ ಇಬ್ಬರು ಸೇನಾಪತಿಗಳಿರ್ತಾರೆ. ಹೌದು, ಓವರಾಲ್ ಸೇನಾಪತಿ ಅಬ್ನೇರನು, ಆದರೆ ಪರ್ಸ್ನಲ್ ಆಗಿ ಬಹುಶಃ ಅವನ ಏಜ್ಗೆ ತಕ್ಕಂಥ ಈಷ್ಬೋಶೆತನಿಗೆ ತಕ್ಕಂಥ ಬಾಣ, ರೇಖಾಬ್ ಅಂತ ಇಬ್ಬರು ಸೇನಾಪತಿಗಳಿರ್ತಾರೆ. ಬಾಣ ಅಂತ ಹೇಳಿದರೆ ಅಧೀನತೆ ಅಥವಾ ನೊಂದವನು ಅಂತ ಹೇಳ್ಬಿಟ್ಟು, ಒನ್ ಹೂ ವಾಸ್ ಹರ್ಟ್ ಅಂಥೇಳಿ. ರೇಖಾಬ್ ಅಂಥೇಳಿದರೆ ರೈಡರ್, ಹೊರುವವನು ಎಂಬುದಾಗಿ, ಅಥವಾ ಸವಾರ ಎಂಬ ಹೆಸರು ಇವರಿಬ್ಬರಿಗೆ. ಇವರಿಬ್ಬರು ಸೇನಾಪತಿಗಳಾಗಿದ್ದರು. ಮತ್ತು ಇವರು ಏನು ಮಾಡ್ತಾರೆ, ಸೌಲನ ಮಗನಾದ ಯೋನಾತಾನನಿಗೆ ಮೆಫಿಬೋಶೇತ್ ಎಂಬ ಒಬ್ಬ ಕುಂಟ ಮಗ ಇರ್ತಾನೆ ರೀ. ಮತ್ತು ಆ ಟೈಮ್ನಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಒಂದು ಟ್ರಾಜಿಡಿ ಅಂತ ಹೇಳಿದ್ನಲ್ವ, ಈಷ್ಬೋಶೆತನು ಮಧ್ಯಾಹ್ನದ ಬಿಸಿಲು ಹೊತ್ತಿನಲ್ಲಿ ಮನೆಯೊಳಗೆ ನಿದ್ದೆ ಮಾಡ್ತಾ ಇದ್ದಾನೆ. ಆವಾಗ ಈಗ ಮೆಲ್ಲಕ್ಕೆ ಬರ್ತಾರೆ ಯಾರು, ಇಬ್ಬರು ವ್ಯಕ್ತಿಗಳು, ಬಾಣ, ರೇಖಾಬ್ ಎಂಬಂಥ ಸೇನಾಪತಿಗಳು ಬಂದು ಮನೆಯೊಳಗೆ ಹೋಗಿ ಬಾಗಿಲು ಕಾಯುವವಳು ಗೋಧಿ ಕೇರುತ್ತಿದ್ದು ಹಾಗೆಯೇ ತೂಕಡಿಸಿ ನಿದ್ದೆ ಮಾಡಿಬಿಟ್ಟಿದ್ದಾಳೆ. ಆವಾಗ ಏನು ಮಾಡ್ತಾರೆ, ಒಳಗಿನ ಕೋಣೆಗೆ ಬಂದು ಮಂಚದ ಮೇಲೆ ಮಲಗಿದ್ದ ಅರಸನನ್ನು ಕೊಂದುಬಿಡ್ತಾರೆ. ಈಗ ಸೌಲನ ಮಗನಾದ ಈಷ್ಬೋಶೆತನು ಸತ್ತು ಹೋಗ್ತಾನೆ. ಕೊಂದುಬಿಟ್ಟು ಏನು ಮಾಡ್ತಾರೆ, ಅವನ ತಲೆಯನ್ನು ತಗೊಂಡು ದಾವಿದನ ಹತ್ರ ಬರ್ತಾರೆ. ಯಾಕಂದರೆ ದಾವಿದನ ಇದು ನೋಡಿಬಿಟ್ಟು ಭಾಳ ಖುಷಿಯಾಗಿ ಅವನ ವೈರಿ, ಯಾಕಂದರೆ ಯಾವಾಗಲೂ ದಾವಿದನ ವಂಶದವರಿಗೂ ಈಷ್ಬೋಶೆತನಿಗೂ ಯುದ್ಧ ನಡೀತಾ ಇತ್ತು. ಆದ ಕಾರಣ ಈಗ ದಾವಿದನ ಆಪೋಸಿಟ್ ಪಾರ್ಟಿ ಆಗಿರುವಂಥ
ಈ ಈಷ್ಬೋಸೇತನ ತಲೆಯನ್ನು ಕಡ್ಕೊಂಡು ಈ ಸೇನಾಪತಿಗಳು ಬಂದ್ರಂತ ಸುದ್ದಿ ದಾವಿದನಿಗೆ ಬಂತು. ಅವನ ಕಡೆಯಿಂದ ಇವರು ಏನಾದರೂ ಫೇವರ್, ಏನಾದರೂ ಮೆಚ್ಚುಗೆ ಸಿಗ್ಬೋದು, ಏನಾದರೂ ಪೊಸಿಷನ್ ಸಿಗ್ಬೋದು ಎಂಬಂಥ ಒಂದು ಅನಿಸುವಿಕೆ ಇವನಿಗೆ ಇರ್ತದೆ. ಅವ್ರು ಹೇಳ್ತಾರೆ, ನಿನ್ನ ಜೀವ ತಗೋಬೇಕಂತಿದ್ದಂಥವನ ತಲೆ ನೋಡು ಅಂತ ಹೇಳಿದಾಗ ದಾವಿದನು ಆ ರೇಖಾಬ್ ಬಾಣ ಎಂಬವರಿಗೆ ಏನಂತ ಹೇಳ್ತಾನೆ, ಭಾಳ ವಿಚಿತ್ರವಾದಂಥ ಒಂದು ಮಾತು. 2 ಸಮುವೇಲ 4ನೇ ಅಧ್ಯಾಯದ 10ನೇ ವಚನದಲ್ಲಿ ಮಾತನ್ನು ಗಮನಿಸ್ಬೋದು. ಸೌಲನ ಮರಣವಾರ್ತೆಯನ್ನು ತಿಳಿಸುವುದು ಶುಭಕರವೆಂದು ಭಾವಿಸಿ ಬಂದು ನನಗೆ ಹೇಳಿದವನನ್ನು ಹಿಡಿದು ಅವನಿಗೆ ಚಿಗ್ಲಕ್ಕಿನಲ್ಲಿ ಮರಣದಂಡನೆಯ ಬಹುಮಾನ ಸಲ್ಲಿಸಿದನಲ್ಲವಾ. ಓಲ್ಡ್ ಸ್ಟೋರಿ ಹೇಳ್ತಾನೀಗ ದಾವಿದ ಈ ಸೇನಾಪತಿಗಳಿಗೆ. ಸೌಲನ ತಲೆಯನ್ನು ಅಮಾಲೇಕನು ತಗೊಂಬರ್ತಾನೆ, ಅಥವಾ ಸೌಲನ ಆ ಒಂದು ಕಿರೀಟವನ್ನು ತರ್ತಾನೆ. ನಾನೇ ಅವನನ್ನು ಕಡಿದುಬಿಟ್ಟೆ, ನಾನೇ ಕೊಂದುಬಿಟ್ಟೆ, ನೋಡ್ರಿ ಪ್ರೂಫು ಅಂತ ಹೇಳ್ಬಿಟ್ಟು ಆ ಕಿರೀಟ ಬಳೆಯನ್ನು ತಗೊಂಬಂದಂಥ ಅಮಾಲೇಕನಿಗೆ ಏನು ಮಾಡಿದನು ದಾವಿದನು? ಖುಷಿ ಆಗಲಿಲ್ಲ. ವೈರಿಯನ್ನು ಕೊಂದು ಬಂದಂಥ ವ್ಯಕ್ತಿಗೆ ಇವನು ಒಳ್ಳೆಯದಾಯಿತು ಅಂತ ಹೇಳಲಿಲ್ಲ ದಾವಿದನು. ಯಾಕಂದರೆ ದೇವರ ಅಭಿಷಿಕ್ತನು, ಯೆಹೋವನ ಅಭಿಷಿಕ್ತನು, ದ ಲಾರ್ಡ್ಸ್ ಅನಾಯಿಂಟೆಡ್ ಎಂಬುದಾಗಿ ಹೇಳಿದನು. ಅವನನ್ನು ಯಾಕೆ ನೀನು ಕೊಂದಿದ್ದಿ? ನಿನಗೆ ಧೈರ್ಯ ಬಂತ? ಹೇಗೆ ಬಂತು ನಿನಗೆ ಧೈರ್ಯ ಅಂತ ಹೇಳಿಬಿಟ್ಟು ಅವನನ್ನು, ಆ ಅಮಾಲೇಕನನ್ನು ಮರಣದಂಡೆ ವಿಧಿಸ್ತಾನೆ ದಾವಿದನು. ಈಗ ನೋಡಿದರೆ ಸೌಲನ ಮಗನಾದಂಥ ಈಷ್ಬೋಶೇತನನ್ನು ಇಬ್ಬರು ಏನು ಮಾಡ್ತಾರೆ, ಕೊಂದುಬಿಟ್ಟು ತಲೆನೇ ತಗೊಂಬರ್ತಾರೆ. ಅವನಾದರೂ ಕಿರೀಟ ತಗೊಂಬಂದಿದ್ದ, ಸೌಲನ ಕಿರೀಟ. ಇವನಂತೂ ಈಷ್ಬೋಶೇತನಂದರೆ ಸೌಲನ ಮಗನ ತಲೆಯನ್ನೇ ಕಡ್ಕೊಂಡು ತಂದು, ಬಹುಶಃ ಇವರು ಏನಾದರೂ ಸಿಕ್ಬೋದು ಪೊಸಿಷನ್ ಅಂತ ಹೇಳ್ಬಿಟ್ಟು ಬಂದಾಗ ದಾವಿದನ ಮಾತು ಏನಿತ್ತು ಕೇಳ್ರಿ, ನೋಡ್ರಿ. ಮಹಾದುಷ್ಟರಾದ ನೀವು, ಒಳ್ಳೇದಾಯ್ತು ಅಂತ ಹೇಳಲಿಲ್ಲ, ಮಹಾದುಷ್ಟರು ನೀವು, ಮಹಾದುಷ್ಟರಾದ ನೀವು ನೀತಿವಂತನ ಮನೆಯನ್ನು ಹೊಕ್ಕು ಅವನ ಮಂಚದ ಮೇಲೆಯೇ ಕೊಂದು ಹಾಕಿದ ಮೇಲೆ ಆ ರಕ್ತಾಪರಾಧಕ್ಕೆ ನಿಮಗೆ ಮೂಯಿ ತೀರಿಸುವುದು ಎಷ್ಟೋ ಗ್ಯಾರಂಟಿ ಅಂಥೇಳ್ಬಿಟ್ಟು, ಯೆಹೋವನ ಆಣೆ ನಿಮ್ಮನ್ನು ಭೂಲೋಕದಿಂದ ತೆಗೆದು ಬಿಡುವೇನು ಅಂತ ಹೇಳ್ಬಿಟ್ಟು ತನ್ನ ಸೈನಿಕರಿಗೆ ಕಮ್ಯಾಂಡ್ ಮಾಡಿಬಿಟ್ಟು ಏನು ಮಾಡ್ತಾನೆ, ಇವರನ್ನು ಕೊಂದು ಕೈಕಾಲುಗಳನ್ನು ಕತ್ತರಿಸಿ ಶವಗಳನ್ನು ಹೆಬ್ರೋನಿನ ಕೆರೆಯ ಬಳಿಯಲ್ಲಿ ನೇತು ಹಾಕ್ರಿ, ತೂಗಾಕ್ಬಿಟ್ರಿ, ಸಮಾಧಿ ಕೂಡ ಮಾಡೋದು ಬೇಡ ಎಂಬುದಾಗಿ. ಆದರೆ ಈಷ್ಬೋಶೇತನ ತಲೆಯನ್ನು ಏನು ಮಾಡಿದರು, ಹೆಬ್ರೋನಿನಲ್ಲಿದ್ದ ಅಬ್ನೇರನ ಸಮಾಧಿಯಲ್ಲಿ ಸಮಾಧಿ ಮಾಡ್ತಾರೆ. ಹೌದು, ಆಶ್ಚರ್ಯ. ಈ ಘಟನೆಗಳು ಹಳೆ ಒಡಂಬಡಿಕೆಯಲ್ಲಿ ನಡೆದಾಗ ಅವರು ಕೊಂದರು, ಇವರು ಕಟ್ ಮಾಡಿದರು ಎಂಬುದಾಗಿ ಇರುವಂಥ ಇವೆಲ್ಲ ಚರಿತ್ರೆ, ಇವೆಲ್ಲ ವಾರ್, ಹಿಸ್ಟ್ರಿ ಆಫ್ ವಾರ್. ಆದ ಕಾರಣ ಒಂದು ಟೆರರ್ ಮೂವಿ ಇದ್ದ ಹಾಗೆ ಇರ್ಬೋದು ನಮಗೆ, ಇದೇನಪ್ಪ ಹೀಗಿದೆ, ಅಥವಾ ಆ್ಯಕ್ಷನ್ ಮೂವಿ ಇದ್ದ ಹಾಗೆ ಇದು ಇರ್ಬೋದು. ಆದರೆ ನಿಜವಾಗಿ ನಡೆದಂಥ ಘಟನೆ ಹಳೆ ಒಡಂಬಡಿಕೆಯಲ್ಲಿ. ಮತ್ತು ಇದರ ನಡುವೆ ದೇವರ ವಿಷಯದಲ್ಲಿ ದೇವರ ವಾಗ್ದಾನ, ಜನರು ಮಾಡಿದ ತಪ್ಪು ನಿಜ ಹೌದು, ಆದರೂ ಕೂಡ ದೇವರ ಒಂದು ಸಾರ್ವಭೌಮತ್ವ, ದೇವ ಜನರಲ್ಲಿ ನಡೆದಂಥ ಒಂದು ಘಟನೆ, ಇವುಗಳ ವರದಿಯನ್ನು ನಾವು ನೋಡ್ತೇವೆ ರೀ. ಹೌದು, ಸೌಲನು ಯೋನಾತಾನನು ಮೊದಲನೇ ಅಧ್ಯಾಯದಲ್ಲಿ ತೀರಿದಂಥ ಒಂದು ಘಟನೆಯನ್ನು ನಾವು ನೋಡ್ತೇವೆ. ಎರಡನೇ ವ್ಯಕ್ತಿ, ಭಾಳ ಸ್ಟ್ರಾಂಗ್ ಆಗಿರುವಂಥ ವ್ಯಕ್ತಿ, ಸೌಲನ ಸೇನಾಪತಿ ಅಬ್ನೇರ್ನ ಸತ್ತದ್ದನ್ನು ನೋಡ್ತೇವೆ. ಅದಕ್ಕೂ ದಾವಿದನು ಭಾಳ ದುಃಖ ಪಡ್ತಾನೆ, ಅದನ್ನು ಮುಯಿ ತೀರಿಸ್ತಾನೆ. ಈಗ ಸೌಲನ ಮಗನಾದ ಈಷ್ಬೋಶೇತನು ಸತ್ತ ಕೂಡ ದಾವಿದನು ಸಂತೋಷ ಪಡದೆ, ಇವರೆಲ್ಲ ತನ್ನ ವೈರಿಗಳೇ, ಆದರೂ ಕೂಡ ಅವನು ಪ್ರತೀಕಾರ ನ್ಯಾಯ ಮಾಡ್ತಾನ್ರಿ. ಆ ರೀತಿಯಾಗಿ ಮುಗಿತದೆ 2ನೇ ಸಮುವೇಲ 4ನೇ ಅಧ್ಯಾಯ. 2ನೇ ಸಮುವೇಲ 4ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.
Chapter 4. And when Saul's son heard that Abner was dead in Hebron, his hands were feeble, and all the Israelites were troubled. And Saul's son had 2 men that were captains of bands. The name of the one was Baanah, and the name of the other Rechab, the sons of Rimmon, a Beerothite, of the children of Benjamin. For Beeroth also was reckoned to Benjamin. And the Beerothites fled to Gittaim, and were sojourners there until this day. And Jonathan, Saul's son, had a son that was lame of his feet. He was 5 years old when the tidings came of Saul and Jonathan out of Jezreel, and his nurse took him up and fled. And it came to pass, as she made haste to flee, that he fell and became lame. And his name was Mephibosheth. And the sons of Rimmon the Beerothite, Rechab and Baanah, went and came about the heat of the day to the house of Ishbosheth, who lay on a bed at noon. And they came thither into the midst of the house, as though they would have fetched wheat. And they smote him under the 5th rib. And Rechab and Baanah his brother escaped. For when they came into the house, he lay on his bed in his bedchamber. And they smote him, and slew him, and beheaded him, and took his head, and gat them away through the plain all night. And they brought the head of Ishbosheth unto David to Hebron, and said to the king, Behold the head of Ishbosheth, the son of Saul, thine enemy, which sought thy life. And the Lord hath avenged my lord the king this day of Saul, and of his seed. And David answered Rechab and Baanah his brother, the sons of Rimmon the Beerothite, and said unto them, As the Lord liveth, who hath redeemed my soul out of all adversity, when one told me, saying, Behold, Saul is dead, thinking to have brought good tidings, I took hold of him, and slew him in Ziklag. Who thought that I would have given him a reward for his tidings? How much more, when wicked men have slain a righteous person in his own house upon his bed, shall I not therefore now require his blood of your hand, and take you away from the earth? And David commanded his young men, and they slew them, and cut off their hands and their feet, and hanged them up over the pool in Hebron. But they took the head of Ishbosheth, and buried it in the sepulchre of Abner in Hebron.